ಇದು ಯಾವ ಕಾಲದ ಅಣ್ಣ? ಈಗ ಆದದಷ್ಟೇ? ಅಲ್ಲ, ರಾತ್ರಿ. ನಿನ್ನೆ ಆದದ? ರಾತ್ರಿ ನೈಟ್ ಇಲ್ಲ ಹೋಗಿರೋದು. ಓ, ಈಗ ಹೋಗಿ ಒಳ್ಳೆ ಸ್ಪೀಡಲ್ಲಿ ಇದ್ರೇನಾ? ಮೊನ್ನೆ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಮತ್ತೆ ಹಿಂದಿನದು ಮನೆ ಫುಲ್ ಪುಡಿ ಪುಡಿ ಆಗಿದೆ. ವೇಟ್ ಮುತ್ತೋಡಿ ಓಕೆ. ಭದ್ರಾ ಟೈಗರ್ ರಿಸರ್ವ್ ಒಳಗೆಲ್ಲ ಹೋಗ್ತಿದ್ದೇವೆ ಮಾರೆ. ನೋಡು ಹೋಗ. ನೋಡಿ ಲೈನಪ್ ನೋಡಿ ಹೇಗೆ ಬಂತು ನೋಡಿ. 7 ಬೈಕ್, 8 ಇತ್ತು, ಅಲ್ಲೊಂದು ಗೊತ್ತುಂಟಲ್ಲ ಎಂತ ಆಯಿತು ಅಂತ, ಕಂಜಿ ಹಾಕಿತ್ತು. ಸೊ ನೌ ವಿ ಆರ್ 7. ಎಸ್ಟೇಟ್ ಟೆಂಪಲ್ ನೋಡಿ, ಸಂಶಯ ಟೆಂಪಲ್. ಕಳಸ ಟೆಂಪಲ್ ನೋಡಿ ಎದುರು. ಬಟ್ ಇವತ್ತು ನಾವು ಟೆಂಪಲಿಗೆ ಹೋದರೆ ದೇವರ ನಮ್ಮನ್ನು ಒದ್ದೊರಗೆ ಹಾಕುವರು, ಅಷ್ಟು ಬೆವರಿದ್ದಾವೆ ನಾವೀಗ ಈ ಆಫ್ ರೋಡ್ ಮಾಡಿ. ಕಳಸ, ಎಸ್. ಒಂದು ಆಕ್ಸಿಡೆಂಟ್ ಆಯ್ತು ಇಲ್ಲಿ. ಕಾರ್ ಸೀದಾ ಮನೆ ಒಳಗೆ. ಓಹ್ ಬೈ, ಕಾರ್ ಸೀದಾ ಮನೆ ಒಳಗೆ ಮಾರು. ಓ ಬೈ, ಇದು ಯಾವ ಕಾಲದ ಅಣ್ಣ? ಈಗ ಆದದಷ್ಟೇ? ಅಲ್ಲ, ರಾತ್ರಿ. ನಿನ್ನೆ ಆದ? ರಾತ್ರಿ ನೈಟ್ ಇಲ್ಲ ಹೋಗಿರೋದು. ಓ, ಈಗ ಹೋಗಿ ಒಳ್ಳೆ ಸ್ಪೀಡಲ್ಲಿ ಇದ್ರೇನಾ? ಬೆಳಿಗ್ಗೆ 5 ಗಂಟೆಲಿ. ಬೆಳಿಗ್ಗೆ 5 ಗಂಟೆ. ಇದು ಸೇಫ್ ಎಲ್ಲ? ಎಲ್ಲ ಸೇಫ್ ಅಲ್ಲ? ಹಬ್ಬ. ಇಂಚ ಬರ್ತೇನೆ ಗಿರಿಶಣ್ಣ, ಮುಲ್ಪಡ್ದು ಬರ್ತೇನೆ ಇಂಚ. ಕಾರ್ ಬ್ರೆಜಾ ಕಾರ್ ತುಲೆ ಬ್ರೆಜಾ ಕಾರ್ ಇಜ್ಜಿ ಎಂದು ಕೋಡೆ ಕೋಡೆ ರಾತ್ರಿ ಕೋಡತ್ತೆ ಇನಿ ಕಾಂಡೆ 5 ಗಂಟೆಗೆ ಅಲ್ಪಡ್ದು ಬರ್ತೇನೆ. ಅಂಚ ಬರ್ತದೆ ಇಂಚ. ಮ್ಯಾನ್ ಹೀಗೆ ಬಂದು ಕಾರ್ ಹೀಗೆ ಹೋಗಿ ಓ ಬಟ್ ಎಲ್ಲ ಸೇಫ್ ಅಂತೆ, ಎಲ್ಲ ಸೇಫು, ತೊಂದರೆ ಹಾಂ ಉಂಟು ಮತ್ತೆ ಅದೇ ಎಲ್ಲ ಬಿಡ್ತಾ. ಮೊನ್ನೆ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಮತ್ತೆ ಹಿಂದಿನದು ಮನೆ ಫುಲ್ ಪುಡಿ ಪುಡಿ ಆಗಿದೆ. ಹೀಗಾಗಿ ಬಂದದ್ದು, ಹೀಗೆ ಬಿದ್ದದ್ದು. ಓ ಬೈ. ಸೊ ಫೈನಲಿ ಆಫ್ಟರ್ ಆಲ್ ದ ಅಡ್ವೆಂಚರ್ ನಾವು ನಮ್ಮ ಸುವರ್ಣ ಕಾಫಿ ಕ್ಲಬ್ಬಲ್ಲಿದ್ದೇವೆ. ಇಲ್ಲಿ ಇದು ಆ್ಯಕ್ಚುಲಿ ಕಳಸ ಟು ಕೊಟ್ಟಿಗೆರೆ ರೋಡಲ್ಲಿ ಆಗ್ತದೆ. ಅಲ್ಲಿ ಹಿಂದೆಲ್ಲ ನೋಡಿ ಫುಲ್ ಟೀ ಎಸ್ಟೇಟ್. ಇಲ್ಲಿದು ಮ್ಯಾಗಿ ಮಾತ್ರ ದಿ ಬೆಸ್ಟ್. ನಾವು ಲಾಸ್ಟ್ ಟೈಮ್ ಚಿಕ್ಕಮಗಳೂರು ಹೋದಾಗ ಇಲ್ಲೇ ಮ್ಯಾಗಿ ತಿಂದಿದ್ದೆವು. ಇಲ್ಲಿದು ಮ್ಯಾಗಿ ಮಾತ್ರ ದಿ ಬೆಸ್ಟ್. ಇಲ್ಲೇ ಮಾಡ್ತಾರೆ ಅವರು ಫ್ರೆಶ್ ಮ್ಯಾಗಿ. ಎಸ್ ಎಂಚ ಆಫ್ ರೋಡ್ ಎಂಚ ಇನ್ನೊಂದು ರಡ್ಡು ಪಾತಿರ್ಲಿ ರಡ್ಡ ಸುಮಾರು ಪಾತಿರುಂಟು ಆಫ್ ರೋಡ್ ಪಂಡ
ಅಂಚಿನ ಆಫ್ ರೋಡ್ ರಿಯಲ್ ಅಡ್ವೆಂಚರ್ ಪಂಡ ಒಂದು ಆಕ್ಚುಲಿ ಮಾತಾಡ್ಲು ರೋಡ್ ಆಫ್ ರೋಡ್ ಬಂತ ನಮ್ಮ ಕಂಡಡ ಉರಿಯ ತೋಟದ ಉರಿಯ ನಡುಪುನಾಥ ಜಾಗಡ್ ಆಫ್ ರೋಡ್ ಬಂತದು ಅಚ್ಚಿ ಬರ್ನ್ ಬಂತದು ಅಡೆ ಮುಟ್ಟ ನಮ್ಮ ಒಂಜಿ ಅಚೀವ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿ ದಿ ಬೆಸ್ಟ್ ಮ್ಯಾಗಿ ಎವರ್. ಈಗ ಸಂಸೆಯಿಂದ ವಾಪಸ್ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೇವೆ. ಒಂದು ಶಾರ್ಟ್ಕಟ್ ರೋಡ್ ಸಿಕ್ಕಿತ್ತು. ಇನ್ನು ಸಾಧಾರಣ 63 ಕಿಲೋಮೀಟರ್ಸ್ ಉಂಟು ನಮ್ಮ ಸ್ಟೇಗೆ. ಇವತ್ತಿನ ಸ್ಟೇ ಭಾರಿ ಒಳ್ಳೆ ಉಂಟು ಅಂತ ನಮ್ಮ ಗಿರೀಶ್ ಅಣ್ಣ ಹೇಳಿದ್ದಾರೆ. ಫುಲ್ ಸರೌಂಡೆಡ್ ಬೈ ಕಾಫಿ ಪ್ಲಾಂಟೇಶನ್ಸ್ ಅಂತೆ. ನೋಡುವ ಹೇಗಾಗ್ತದೆ ಅಂತ. ನಾನು ಲಾಸ್ಟ್ ಟೈಮ್ ಹೋಗಿದ್ದೇವಲ್ಲ ತನಾರಿಯಾ ಅಂತ, ಅದು ದಿ ಬೆಸ್ಟ್ ಒಂದು ಬೆಂಚ್ ಮಾರ್ಕ್ ಅಂತ ಇತ್ತು ಈಗ ಸ್ಟೇಯಲ್ಲಿ ನಮ್ಮದು ಇಷ್ಟವರೆಗೆ ಹೋದ ನಮ್ಮ ಸ್ಟೇಯಲ್ಲಿ. ಲೆಟ್ಸ್ ಸಿ ಇಫ್ ಈ ಸ್ಟೇ ಹೇಗುಂಟು ಅಂತ ವೆನ್ ಕಂಪೇರ್ ಟು ದ್ಯಾಟ್. ನಮ್ಮ ಉಜ್ಜುಬೈ ಈಗ ಇದರಲ್ಲಿ ಕ್ಲಾಸಿಕ್ 350 ಬರ್ತಿದ್ದಾರೆ. ಹಾಗೆ ಹಿಮಾಲಯನ್ನಲ್ಲಿ ಅವರು ಕ್ಲಾಸಿಕ್ 350 ಹಿಮಾಲಯನಲ್ಲಿದ್ದಾರೆ. ಹಾಗೆಲ್ಲ ಎಕ್ಸ್ಚೇಂಜ್ ಎಲ್ಲ ಮಾಡಿ ಗಾಡಿ ಈಗ ಹೋಗ್ತಿದ್ದೇವೆ. ಈಗ ವಿ ಆರ್ ಕಂಟಿನ್ಯೂಯಿಂಗ್. ಗಾಡಿ ಮಾತ್ರ ಅಲ್ಲಿ ಅವರ ಮನೆಯಲ್ಲೇ ಉಂಟು. ನಾಳೆ ನೋಡುವ ಎಂತ ಅಂತ. ಅದು ಫುಲ್ ಫಾರೆಸ್ಟ್ ರೋಡ್ ಇದು ನೋಡಿ. ಚಿಕ್ಕಮಂಗ್ಳೂರು 49 ಇದು ಒಳಗಿನ ರೋಡು. ಬಾಳೆಹೊನ್ನೂರೆಲ್ಲ ಆಗಿ ಈಗ ಕನೆಕ್ಟ್ ಆಗೋದು. ಇದು ಮೋಸ್ಟ್ಲಿ ಚಿಕ್ಕಮಂಗ್ಳೂರು ನಮಗೆ ಪೇಟೆಲ್ಲಿ ಎಂಟ್ರ್ ಆಗಬೇಕು ಅಂತಿಲ್ಲ, ಡೈರೆಕ್ಟಾಗಿ ಹೋಗ್ತದೆ ಮೋಸ್ಟ್ಲಿ. ಯಾವೋ ಈ ಮರ ನೋಡಿಯಾ, ಅದರೊಳೊಂದು 15 ಜೇನುಗೂಡು ಉಂಟು. ಓ ಬೈ, ಹ್ಯೂಜ್ ಟ್ರೀ. ಫುಲ್ ಆಚೆ ಈಚೆ ಸೈಡಲ್ಲೆಲ್ಲ ಫುಲ್ ಕಾಫಿ ಎಸ್ಟೇಟ್ಸ್. ಇಲ್ಲಿ ಇನ್ನೊಂದು ನೋಡಿ ದೊಡ್ಡ ಮರ. ವಾವ್. ಈಗೊಂದು ಮೇನ್ ರೋಡಿಂದ ಡಿವಿಷನ್ ತಗೊಂಡೆವು. ಯಾವುದೊಂದು ಇಂಟೀರಿಯರ್ ರೋಡ್ ಹೇಳ್ತಾ ಉಂಟು ಗೂಗಲ್ ಮ್ಯಾಪು. ಇದು ಮೋಸ್ಟ್ಲಿ ಭದ್ರಾ ಫಾರೆಸ್ಟ್ನ ಒಂದು ಸೈಡ್ ಇರಬೇಕಿದು ನೋಡುವಾಗ. ಹಾಗೆ ಉಂಟು ಚೆಕ್ ಪೋಸ್ಟ್ ಎಲ್ಲ ಕಳೀತಿಲ್ಲ, ಅದರಲ್ಲಿ ಭದ್ರಾ ರಿಸರ್ವ್ ಫಾರೆಸ್ಟ್ನ ಬರ್ತಿತ್ತು. ಓ ಬಾಯ್, ನಾನು ಪ್ರತಿ ಸತಿ ಗೋಪುರ ಒಂದು ಒಳ್ಳೆ ಮರ ಸಿಗ್ತದೆ. ಸಮಥಿಂಗ್ ಈಸ್ ಸ್ಪೆಷಲ್. ಹಾಗೆ ಇದು ಮೋಸ್ಟ್ಲಿ ಭದ್ರದೊಂದು ಪಾರ್ಟ್ ಇರಬೇಕು, ಒಂದು ಸೈಡ್ ಯಾವುದು. ಚಿಕ್ಕಮಂಗ್ಳೂರಿನ ಹಿಂದಿನ ಸೈಡಿಂದ ಈಗ ಎಂಟ್ರ್ ಆಗ್ತಿದ್ದೇವೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಇದು ಡೈರೆಕ್ಟಾಗಿ ನಮ್ಮ ಸ್ಟೇಗೆ ಹೋಗ್ತದೆ ವಿದೌಟ್ ಎಂಟ್ರಿಂಗ್ ಚಿಕ್ಕಮಂಗ್ಳೂರು ಪೇಟೆ. ವಾ, ಮರ ಎಲ್ಲ ನೋಡಿ ಒಳ್ಳೆ ಹ್ಯಾಂಗಿಂಗ್ ಬ್ರಿಡ್ಜ್ ಥರ. ಇದಕ್ಕೆಲ್ಲ ಈ ರೋಡಲ್ಲಿ ನಾನು ಫಸ್ಟ್ ಟೈಮ್ ಬರ್ತಿರೋದು, ಇಷ್ಟವರೆಗೆ ಬಂದಿರಲಿಲ್ಲ. ಭದ್ರಾ ರಿಸರ್ವ್, ಭದ್ರಾ ಫಾರೆಸ್ಟ್ ಎಲ್ಲ ಭದ್ರಾ ಮಾಡಿದೆ. ಅದ್ಯಾವುದು ನಮ್ಮ ಒಂದು ಸ್ಟ್ರೆಚ್ ಕೆಮ್ಮಣ್ಣಗುಂಡಿಯಿಂದ ಇಲ್ಲಿ ನಮ್ಮ ದತ್ತಪೀಠಕ್ಕೆ ಹೋಗೋ ಆ ಸ್ಟ್ರೆಚ್ ಮಾಡಿದ್ದಾನೆ. ಮತ್ತು ಈ ಸೈಡ್ನ ಭದ್ರಾ ಎಲ್ಲ ನಾನು ಫಸ್ಟ್ ಟೈಮ್ ಬರ್ತಿರೋದು. ಫುಲ್ ಎಸ್ಟೇಟ್ಸ್, ಟ್ರೈಲ್ಸ್ ಆ್ಯಂಡ್ ಎಸ್ಟೇಟ್ಸ್ ಎವ್ರಿವೇರ್. ಇದು ಮತ್ತು ಪ್ರಾಪರ್ ಒಂದು ಘಾಟ್ ಸೆಕ್ಷನ್ ಟೈಪೇ ಉಂಟು ನೋಡಿ. ಫುಲ್ ಟರ್ನ್ ರೋಡು. ವಾವ್. ವೆದರ್ ಒಳ್ಳೆ ಕೂಲ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಬಂದದ್ದು, ಬಟ್ ನಮ್ಮ ಊರಿನಾಗೆ ಉಂಟು ಫುಲ್ ಸೆಕೆ. ಎಸ್, ನಾವು ಒಳ್ಳೆ ಇಂಕ್ಲೈನ್ ಆಗ್ತಿದ್ದೇವೆ ಈಗ. ಎಸ್, ಇಂಕ್ಲೈನ್ ಆಗುವ ಸ್ವಲ್ಪ ಕೂಲ್ ಆಗ್ಬೋದು ಅದೇ. ಇನ್ನು ನಮ್ಮ ಸ್ಟೇಗೆ 12 ಕಿಲೋಮೀಟರ್ಸ್ ಉಂಟು ಇಲ್ಲಿಂದ. ನೋಡ್ಬೋದು, ಒಳ್ಳೆ ರಿಮೋಟ್ ಏರಿಯಾ. ಸಾಧಾರಣ ಒಂದು ಲಾಸ್ಟ್ ಒಂದು ಗಂಟೆಯಿಂದ ಇದೇ ಟೈಪಿನ ರೋಡಲ್ಲಿ ರೈಡ್ ಮಾಡ್ತಿದ್ದೇವೆ ನಾವು. ಸೊ ಹೆವಿ ರಿಮೋಟ್ ಏರಿಯಾ ಇದು.
ಚಿಕ್ಕಮಗಳೂರು ಸೈಡಲ್ಲಿ ಇಷ್ಟೆಲ್ಲ ಕಾಡು ಉಂಟು ಅಂತ ನನಗೆ ಗೊತ್ತಿರಲಿಲ್ಲ, ವಿಷಯ ಗೊತ್ತಿರಲಿಲ್ಲ. ನೈಸ್ ನೈಸ್. ಫುಲ್ ಬ್ಯಾಂಬೋ. ಇದೊಂಥರ ಈಗ ಇನ್ನೊಂದು ಫೀಲಿಂಗ್ ಬಂಡೀಪುರ ಸೈಡ್ ಹೋದಾಗ ಆಗ್ತಾ ಉಂಟು ನನಗೆ. ಹೂ ನೋಸ್, ವೈಲ್ಡ್ ಅನಿಮಲ್ಸ್ ಕೂಡ ಇರ್ಬೋದು ಇಲ್ಲಿ. ರಿಸರ್ವ್ ಫಾರೆಸ್ಟ್ ಅಲ್ಲ, ಎಲೆಕ್ಟ್ರಿಕ್ ಫೆನ್ಸ್ ಕೂಡ ಉಂಟು ಎಲ್ಲ ಕಡೆ. ಹಂಟಿಂಗ್, ಟ್ರಾಪಿಂಗ್, ಟ್ರೆಸ್ಪಾಸಿಂಗ್ ಇಸ್ ಸ್ಟ್ರಿಕ್ಟ್ಲಿ ಫಾರ್ಬಿಡನ್. ದೊಡ್ಡ ಬೋರ್ಡೇ ಇತ್ತು. ಓಜಿ ಬ್ರಿಡ್ಜ್. ವೇಟ್ ಮುತ್ತೋಡಿ ಓಕೆ. ಭದ್ರಾ ಟೈಗರ್ ರಿಸರ್ವ್ ಒಳಗೆಲ್ಲ ಹೋಗ್ತಿದ್ದೇವೆ ಮೇರೆ. ನೋಡ ಹೋಗ. ನೈಸ್. ಟೈಗರ್ ಸ್ಯಾಂಚುರಿ ಮಾತ್ರ ಬೈ. ಟೈಗರ್ ಸಿಕ್ಕಿದ್ರೆ ಹೇಗಾಗ್ಬೋದು ಇಮ್ಯಾಜಿನ್. ಜಸ್ಟ್ ಎದುರಿಂದ ಹೀಗೆ ಟೈಗರ್ ಪಾಸಾಗಿ ಹೋಗುದಂತೆ. ಒಮ್ಮೆ ಹೆದ್ರಿ ಇಡೀ ಬೆವರಿ ಹೋಗ್ಬೋದು. ಸೂಪರ್ ರೋಡ್ ಮಾತ್ರ ಒಳ್ಳೆ ಒಳ್ಳೆ ಮಾಡಿದ್ದಾರೆ. ಸ್ಟಾಪ್ ಹಾಂಕಿಂಗ್, ಮೇಂಟೈನ್ ಸೈಲೆನ್ಸ್. ನೋಡಿ ಲೈನಪ್ ನೋಡಿ, ಕ್ರೇಜಿ. ಮೋಸ್ಟ್ಲಿ ಇಲ್ಲೆಲ್ಲ ಸಫಾರಿ ಇರಬೇಕು. ಎಲ್ಲಿಂದ ಸ್ಟಾರ್ಟಿಂಗ್ ಎಂಟ್ರಿ ಅದೆಲ್ಲ ಗೊತ್ತಿಲ್ಲ. ಓಕೆ, ಸೊ ಅದೇ ರೋಡ್ ಕಂಟಿನ್ಯೂ ಆಗ್ತದೆ. ಅಲ್ಲಿ ಜಸ್ಟ್ ನಾನು ವೀಡಿಯೋ ಸ್ಟಾಪ್ ಮಾಡಿದಲ್ಲ, ಅಲ್ಲೇ ರೈಟಲ್ಲಿ ನಿಮಗೆ ಸಫಾರಿ ಕರ್ಕೊಂಡು ಹೋಗ್ತಾರೆ. ಜಸ್ಟ್ ಒಮ್ಮೆಲೆ ವೀಡಿಯೋ ಪಾಸ್ ಮಾಡಿದೆ, ಈಗ ವಾಪಸ್ ಕಂಟಿನ್ಯೂ ಮಾಡ್ತಿದ್ದೇನೆ. ಇದು ಭದ್ರಾ ಇದರೊಳಗಿಂದಲೇ ನಾವೀಗ ಹೋಗ್ತಾ ಇದ್ದೇವೆ. ಮುತ್ತೋಡಿ ನೋಡಿ, ಮುತ್ತೋಡಿ ಅಂತ ಪ್ಲೇಸ್. ಕುಡ್ ಬಿ ಸಮ್ ಟೈಗರ್ಸ್. ಇಲ್ಲೆಲ್ಲ ಯಾರು ಇರ್ಬೋದು ಗೊತ್ತಿಲ್ಲ. ಇಲ್ಲಿ ಎಷ್ಟು ಟೈಗರ್ಸ್ ಉಂಟು ಗೊತ್ತಿಲ್ಲ ಈ ರಿಸರ್ವ್ ಫಾರೆಸ್ಟಲ್ಲಿ, ಬಟ್ ಡೆಫಿನೆಟ್ಲಿ ಉಂಟು, ಅದಂತೂ ಗ್ಯಾರಂಟಿ. ನಮ್ಮ ಈ ಬೈಕರ್ಸಿಗೆಲ್ಲ ಇಂಥ ಜಾಗದಲ್ಲಿ ಹೋಗೋದು ಅಂತ ಹೇಳಿದ್ರೆ ಒಂದು ಪ್ಯಾರಡೈಸ್ ಇದ್ದಾಗೆ. ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಹೋಗೋದು ಇದೆಲ್ಲ ನೋಡಿ. ನಮ್ಮ ಟೀಮನ್ನು ನಮ್ಮ ಎದುರು ಕಳಿಸುವ. ಪೊಲೆ ಪೊಲೆ ನಮ್ಮ ಉಜ್ಜುಬಾಯಿ. ನಮ್ಮ ರಾಮ್ಕಿಶೋರ್, ರಾಮು. ನೆಕ್ಸ್ಟ್ ನಮ್ಮ ಇವನ ಹೆಸರು ಮರ್ತೋಯ್ತು, ಇಲ್ಲಿ ಕೆಳಗೆ ಹಾಕ್ತಾನೆ. ನಮ್ಮ ಮಧು ಮತ್ತು ವರುಣ್ ಇದ್ದಾರೆ ಇದರಲ್ಲಿ. ಲಾಸ್ಟಿಗೆ ನಮ್ಮ ಗಿರೀಶ್ ಬಾಯಿ. ನೋಡಿ ಲೈನಪ್ ನೋಡಿ ಹೇಗೆ ಬಂತು ನೋಡಿ. 7 ಬೈಕ್, 8 ಇತ್ತು, ಅಲ್ಲೊಂದು ಗೊತ್ತುಂಟಲ್ಲ ಎಂತಾಯ್ತು ಅಂತ, ಕಂಜಿ ಹಾಕಿತ್ತು. ಸೊ ನೌ ವಿ ಆರ್ 7. Yes, Monday to Sunday. Yes, I'll just go ahead. ಫುಲ್ ಕಾಂಕ್ರೀಟ್ ಮಾಡಿದ್ದಾರೆ ರೋಡು. ವಾವ್, ಕ್ರೇಜಿ. ಮರಗಳಲ್ಲಿ ಒಂಥರ ಐಡೆಂಟಿಕಲ್ ಯೂನಿಫಾರ್ಮ್ ಆಗಿ ಉಂಟು. ಎಲ್ಲ ಒಂದೇ ಜಾತಿದು ವೆರೈಟಿದು ಮರ. ಕ್ರೇಜಿ ಕ್ರೇಜಿ ರೋಡ್ಸ್ ಮಾತ್ರ. ವಾವ್. ಭದ್ರಾ ಹುಲಿ ಸಂರಕ್ಷಿತ ಅರಣ್ಯ.
ಇನ್ನು ಕರೆಕ್ಟ್ ಎಕ್ಸಾಕ್ಟ್ 4.9 ಕಿಲೋಮೀಟರ್ಸ್ ಉಂಟು. ETA 10 ಮಿನಿಟ್ಸ್. ಕೂಲ್. ನೆವರ್ ನ್ಯೂ ಚಿಕ್ಕಮಂಗ್ಳೂರಲ್ಲಿ ಈ ಟೈಪ್ಸ್ ಇದೆಲ್ಲ ರೋಡ್ ಉಂಟು ಅಂತ. ನಮಗೆ ಜಸ್ಟ್ ಆಚೆಯಿಂದ ಚಾರ್ಮಾಡಿ ಸೈಡಿಂದ ಬಂದು ಇಲ್ಲಿ ನಮ್ಮ ದತ್ತಪೀಠ ಮತ್ತು ಇದು ಯಾವುದದು ಇನ್ನೊಂದೆರಡು ಉಂಟಲ್ಲ, ಮುಳ್ಳಯ್ಯನಗಿರಿ, ಕೆಮ್ಮಣ್ಣಗುಂಡಿ, ಮತ್ತು ಈ ಮರ ನೋಡಿ ಅಂತೆ, ಬ್ಲೂ ಕಲರ್ ಮರ. ವಾವ್, ಬ್ಲೂ ಕಲರ್ ಮರ ಮಾರೆ, ಶಾ ಮಸ್ತ್. ಫಸ್ಟ್ ಟೈಮ್ ನೋಡಿದಕ್ಕೆ ಇಲ್ಲಿ ಇನ್ನೊಂದೆರಡು ಮರ ಉಂಟು. ಕ್ರೇಜಿ ಬ್ಲೂ ಕಲರ್ನ ಮರ. ಡೋಂಟ್ ನೋ ಸೈಂಟಿಫಿಕ್ಲಿ ಎಂತ ಇರ್ಬೋದು ಅಂತ. ನಮ್ಮ ಗಿರೀಶ್ ಅಣ್ಣ ಹೋದ್ರು. ಸರ್ ರೈಟ್ ಟೇಕ್ ಎ ರೈಟ್. ಹಾ ವೈಲ್ಡ್ ಅನಿಮಲ್ ಸ್ಪಾಟೆಡ್, ವೈಲ್ಡ್ ಕೌ. ಓ ಸಿಗೋದವ ಭಾರಿ ಸ್ಪೀಡಲ್ಲಿದ್ದ. ಆಲ್ಮೋಸ್ಟ್ 2.3 ಕಿಲೋಮೀಟರ್ಸ್ ಉಂಟು ನಮ್ಮ ಸ್ಟೇಗೆ. ಇನ್ನು ಸಹ 500 ಮೀಟರ್ಸ್ ಇನ್ನು ಸ್ಟೇಗೆ. ಫುಲ್ ಎಲೆಕ್ಟ್ರಿಕ್ ಫೆನ್ಸ್ ಹಾಕಿದ್ದಾರೆ. Yes, finally we reached. Mostly ಇದೆ. Finally